ಈ ವಿಡಿಯೋದೊಳಗೆ ಒಂದು ಹೊಸ ಸಾಂಗಿಗೆ ಯಾವ ರೀತಿ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ತಿಳ್ಕೊಂಬರುತ್ತೆ. ಈಗ ನಮ್ಗೆ ಹೊಸ ಮ್ಯೂಸಿಕ್ ಮಾಡ್ಬೇಕಂದ್ರೆ ಮೊದಲು ಅದು ಹಾಡೋದು ಡಮ್ಮಿ ಕಳಿಸ್ತಾರೆ. ಅಂದ್ರೆ ಮ್ಯೂಸಿಕ್ ಇರ್ಲಾರ್ದ ಬರೀ ಹಾಡ ಏನಿರ್ತೈತಲ್ಲ ಅದಕ್ಕೆ ಡಮ್ಮಿ ಅಂತೇಳಿ ಕರೀತಾರೆ. ಇದ್ರೊಳಗೆ ಈಗ ಸದ್ಯಕ್ಕೆ ನಮಗೊಂದು ಇಲ್ಲಿ ಈ ವೋಕಲ್ ಐತಿ, ಅದು ಯಾವ ರೀತಿ ಐತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಆ ಶರಣರೊಳಗ ಶರಣ ಅಪ್ಪ ಶ್ರೀ ಶರಣು ಬಸವ, ಶರಣರೊಳಗ ಶರಣ ಅಪ್ಪ ಶ್ರೀ ಶರಣು ಬಸವ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ. ಈ ರೀತಿ ಒಂದು ವೋಕಲ್ ನಮ್ಗೆ ಕಳಿಸಿರ್ತಾರೆ, ಅಥವಾ ನಮ್ಗೆ ಇಲ್ಲೇ ಸನಿ ಇದ್ರಂದ್ರೆ ನಾ ಇಲ್ಲೇ ಕರೆಸಿ ರೆಕಾರ್ಡ್ ಮಾಡ್ಕೋತೀನಿ. ಈ ರೀತಿ ಟೆಂಪೋ ಸಂಗಟ ರೆಕಾರ್ಡ್ ಮಾಡೀನಿ. ಟೆಂಪೋ ಅಂದ್ರೆ BPM ಅಂತ ಕರೀತಾರೆ. BPM ಅಂದ್ರೂ ಒಂದೇ. ಇದ್ರ BPM ಎಷ್ಟೈತೆ ಅಂದ್ರೆ 80 ಐತಿ. ಇದರ BPM ನೀವು ಹೆಂಗೆ ಕಂಡು ಹಿಡಿಬೇಕಂದ್ರೆ ಇಲ್ಲಿ BPM ಅಂತ ಇಲ್ಲಿ ತೋರಿಸ್ಲಿಕ್ಕತ್ತೈತಲ್ಲ, ನಮ್ಮ ಮೌಸ್ ಎಲ್ಲೈತೆ ಅಲ್ಲಿ ನೋಡ್ರಿ. ಇದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ಯಾಪ್ ಅಂತೇಳಿ ಬರ್ತೈತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಹಿಂಗೆ ಈ ರೀತಿ ಟಿಕ್ ಟಿಕ್ ಅದು ಸೌಂಡ್ ಬರ್ತದೆ. ಆ ಹಾಡೋ ಸಂಗಟ ನಾವು ಇದನ್ನು ಬಾರಿಸ್ಬೇಕು. ಈಗ ಅಲ್ಲಿ ಶರಣರಲ್ಲಿ ಶರಣ ಹಾಡ ಹಾಡ್ಲಕತ್ತಾರ ಅಂದ್ರೆ ಅದ್ರ ಸಂಗಟ ಇಲ್ಲಿ ನಾವು ಈ ರೀತಿ ಬಾರಿಸ್ಕೋತಿರ್ಬೇಕು. ಈಗ ಟೆಂಪೋ ಸೆಟ್ ಆಯಿತು. ಟೆಂಪೋ ಸೆಟ್ ಆದ್ಮೇಲೆ ನಮ್ಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಈಗ ಮೊದಲು ನಾ ಏನು ಆ್ಯಡ್ ಮಾಡ್ತೀನಿ ಅಂದ್ರೆ ಒಂದು ಹಿಟ್ಯಾಟ್ ಆ್ಯಡ್ ಮಾಡ್ತೀನಿ. ಅಂದ್ರೆ ಈ ರೀತಿ ಇರ್ತೈತೆ ನೋಡ್ರಿ, ಇದು ಕೇಳ್ರಿ. ಇದು ಒಂದೇ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಈ ರೀತಿ ಸೌಂಡ್ ನಾನು ನಿಮ್ಗೆ ಆ್ಯಡ್ ಮಾಡೀನಿ. ಇದು ಆದ್ಮೇಲೆ ನೀವು ತಬಲಾ ಆ್ಯಡ್ ಮಾಡ್ಬೇಕಾಗ್ತೈತಿ. ನೀವು ಬೇಕಾದ್ರೆ ತಬಲಾ ಲೈವ್ ಆಗಿ ರೆಕಾರ್ಡ್ ಮಾಡ್ಕೋಬೋದು. ಅಂದ್ರೆ ಯಾವ ರೀತಿ ಅಂದ್ರೆ ನೀವು ಮೈಕ್ ಕನೆಕ್ಟ್ ಮಾಡಿದ್ರೆ ತಬಲಾ ಬಾರಿಸ್ಬೋದು ಈ ಹಾಡಿನ ಸಂಗಟ. ಇಲ್ಲಾಂದ್ರೆ ಅವು ಲೂಪ್ಸ್ಗಳು ಸಿಗ್ತಾವೆ, ಅದ್ರ ಡೈರೆಕ್ಟ್ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಲೂಪ್ಸ್ ಅದಾವ, ಅದನ್ನು ಆ್ಯಡ್ ಮಾಡೀನಿ. ಅದು ಯಾವ ರೀತಿ ಲೂಪ್ಸ್ ಐತೆ ಅಂತೇಳಿ ಇಲ್ಲಿ ನೀವು ಕೇಳ್ರಿ. ಈ ರೀತಿ ಲೂಪ್ಸ್ ಐತಿ, ಇದನ್ನು ಆ್ಯಡ್ ಮಾಡೀನಿ. ಇದು ಆದ್ಮೇಲೆ ನಮ್ಮ ಹಿಟ್ಟಾಟ ಮತ್ತು ಇವು ಎರಡು ಆನ್ ಮಾಡ್ತೀನಿ. ಅದು ಯಾವ ರೀತಿ ಕೇಳ್ತದಂತ ನೀವು ಕೇಳ್ರಿ. ಇಷ್ಟು ನಮ್ಮ ರಿದಮ್ ಸೆಕ್ಷನ್ ಮುಗೀತು. ಅಂದ್ರೆ ನಮ್ಮದು ತಬಲಾ ಪ್ಯಾಟರ್ನ್ ಏನೈತಲ್ಲ ಅದು ಕಂಪ್ಲೀಟ್ ಆಯಿತು. ಇದಾದ್ಮೇಲೆ ನಾವು ಮಿಡಿ ಮಾಡ್ಬೇಕು. ಅಂದ್ರೆ ಮ್ಯೂಸಿಕ್ ಕೀಬೋರ್ಡ್ ಏನಿರ್ತೈತಿ ಅದನ್ನು ನುಡಿಸ್ಬೇಕು. ಅದು ಯಾವ ರೀತಿ ಐತೆ ಅಂತೇಳಿ ಈಗ ಇಲ್ಲಿ ನಿಮ್ಗೆ ಕೇಳ್ರಿ. ಅದನ್ನು ಒಂದೇ ಆನ್ ಮಾಡಿ ತೋರಿಸ್ತೀನಿ. ಈ ರೀತಿ ಮ್ಯೂಸಿಕ್ ಪ್ಲೇ ಮಾಡ್ಬೇಕು. ನೀವು ಡೈರೆಕ್ಟ್ ನೀವು ನಿಮ್ಮ ಹತ್ರ ಸೌಂಡ್ ಕಾರ್ಡ್ ಇತ್ತಂದ್ರೆ ಅದನ್ನು ಕನೆಕ್ಟ್ ಮಾಡಿರಿ, ಕೀಬೋರ್ಡಿಗೆ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡಿರಿ. ಇಲ್ಲಾಂದ್ರೆ ಮಿಡಿ ಕೀಬೋರ್ಡ್ ಅದು ಬರ್ತೈತಿ, ಅದನ್ನು ಕನೆಕ್ಟ್ ಮಾಡಿದ್ರೆ ನೀವು ಬೇಕಾದ್ರೆ ಸೌಂಡ್ ಏನಿರ್ತೈತಿ ಇನ್ಸ್ಟ್ರೂಮೆಂಟಿನ ಸೌಂಡ್ನ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ. ಈಗ ಮ್ಯೂಸಿಕ್ ಮತ್ತು ತಬಲಾ ಎರಡೂ ಸೇರಿ ಪ್ಲೇ ಮಾಡ್ತೀನಿ, ಯಾವ ರೀತಿ ಕೇಳ್ತದಂತ ನೀವು ನೋಡ್ರಿ. ಈ ರೀತಿ ಆಯಿತು. ಈಗ ನಂದು ವೋಕಲ್ನು ಆನ್ ಮಾಡ್ತೀನಿ. ಈಗ ಯಾವ ರೀತಿ ಕೇಳ್ತದಂತ ನೋಡ್ರಿ ನೀವು. ಶರಣರೊಳಗ ಶರಣ ಅಪ್ಪ ಶ್ರೀ ಶರಣು ಬಸವ, ಶರಣರೊಳಗ ಶರಣ ಅಪ್ಪ ಶ್ರೀ ಶರಣು ಬಸವ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ. ನಮ್ಮ
ಪಲ್ಲವಿ ಮುಗಿದ ಮ್ಯಾಕ ಮ್ಯೂಸಿಕ್ ಯಾವ ರೀತಿ ಬರ್ತದೆ ಅಂತ ಕೇಳ್ರಿ ನೀವು. ಮಹಿಮೆ ದೊಡ್ಡದಪ್ಪ ಈಗ ನೆಕ್ಸ್ಟ್ ನೀವು ಇದೇ ರೀತಿ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊತ ಹೋಗ್ಬೋದು. ನಿಮ್ಗೆ ಹೊಸ ಮ್ಯೂಸಿಕ್ ಟ್ರ್ಯಾಕ್ ಬೇಕಾಗಿತ್ತಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿರಿ, ನಿಮ್ಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನನಗೆ ವೋಕಲ್ ಕಳಿಸಿದ್ರೆ ಅಂದ್ರೆ ಅದ್ರ ಮ್ಯಾಗ ಮ್ಯೂಸಿಕ್ ಮಾಡ್ತೀನಿ. ನಿಮ್ಗೆ ಏನಾದರೂ ಇದು ಮ್ಯೂಸಿಕ್ ರಿಲೇಟೆಡ್ ಡೌಟ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿರಿ, ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ಮತ್ತು ನನಗೂ ಒಂದು ಸ್ವಲ್ಪ ನೀವು ಹೆಲ್ಪ್ ಮಾಡಿರಿ. ಮತ್ತು ನಾ ಮ್ಯೂಸಿಕ್ಕಿಗೆ ರಿಲೇಟೆಡ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಅದ್ರೊಳಗೆ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಿರ್ತಾವೆ. ಮತ್ತು ಇನ್ನೇನು ಹೇಳ್ಬೇಕು, ಏನಿಲ್ಲ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ರಿ. ಅಲ್ಲಿವರೆಗೂ ಬಾಯ್. ಒಂದ್ಸಲ ಇದೊಂದು ಪ್ಯಾರಾಗ್ರಾಫ್ ಕೇಳಿಬಿಡ್ರಿ ಲಾಸ್ಟಿಗೆ.